ಹಾಯ್ ಫ್ರೆಂಡ್ಸ್, ನಾನಿವತ್ತು ಆ್ಯಕ್ಷನ್ ಕಿಂಗ್ ಅಂತಲೇ ಹೆಸರಾದಂತಹ ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜುನ್ ಸರ್ಜಾ ಅವರು ಹುಟ್ಟಿದ್ದು 15 ಆಗಸ್ಟ್ 1962ರಲ್ಲಿ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಇವರು ಹುಟ್ಟಿರುವಂಥದ್ದು. ಇವರಿಗೆ ಪ್ರಸ್ತುತ 68 ವರ್ಷ ವಯಸ್ಸಾಗಿದೆ. ಇವರ ತಂದೆ ಕೂಡ ಹಿರಿಯ ನಟ ಅಂತಲೇ ಹೇಳ್ಬೋದು. ಅವರೇನೆ ಶಕ್ತಿ ಪ್ರಸಾದ್ ಅವರು. ಹಾಗೆಯೇ ಇವರ ತಾಯಿ ಹೆಸರು ಬಂದು ಲಕ್ಷ್ಮಿ ಅಮ್ಮ ಅಂತ. ಹಾಗೆಯೇ ಇವರ ಮೊದಲ ಹೆಸರು ಬಂದು ಶ್ರೀನಿವಾಸ್ ಸರ್ಜಾ ಅಂತ. ಸಿನಿಮಾ ರಂಗಕ್ಕೆ ಬರುವ ಮೊದಲು ಅರ್ಜುನ್ ಸರ್ಜಾ ಅಂತ ನೇಮ್ನ ಚೇಂಜ್ ಮಾಡ್ಕೊಳ್ತಾರೆ ನಮ್ಮ ಅರ್ಜುನ್ ಸರ್ಜಾ ಅವರು. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಬಾಲನಟನಾಗಿ ಹಾಗೆ ನಾಯಕ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಹಾಗೆಯೇ ಇವರು ಮಾಡಿದಂತಹ ಮೊದಲ ಮೂವಿ ಬಂದು ಪುಟಾಣಿ ಏಜೆಂಟ್ 1, 2, 3. ಹಾಗೆ ಅದಾದ ನಂತರ ಸಿಂಹದ ಮರಿ ಸೈನ್ಯ, ಈ 2 ಸಿನಿಮಾಗಳಲ್ಲಿ ಬಾಲನಟನಾಗಿ ಇವರು ಅಭಿನಯಿಸಿದ್ದಾರೆ. ಹಾಗೆ ಇವರು ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಬರಹಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆಯೇ 1981ರಿಂದ ಇವರ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿಯವರೆಗೂ ಆ್ಯಕ್ಷನ್ ಕಿಂಗ್ ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಇವರು ಜಾಸ್ತಿ ಟಾಲಿವುಡ್ಡಲ್ಲೇ ಹೆಚ್ಚು ಹೆಸರನ್ನು ತಗೊಂಡ್ರು ಅಂತಲೇ ಹೇಳ್ಬೋದು. ಜೆಂಟಲ್ಮ್ಯಾನ್ 1993ರಲ್ಲಿ ರಿಲೀಸ್ ಆಯಿತು. ಈ ಒಂದು ಮೂವಿ ಇವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡ್ತು. ಹಾಗೆ ಮುದಲ್ವನ್ ಅಂತ 1999ರಲ್ಲಿ ಈ ಒಂದು ಮೂವಿ ರಿಲೀಸ್ ಆಯಿತು. ಇದರಲ್ಲೂ ಕೂಡ ತುಂಬಾ ಒಳ್ಳೆ ಹೆಸರನ್ನು ಮಾಡ್ತಾರೆ ನಮ್ಮ ಅರ್ಜುನ್ ಸರ್ಜಾ ಅವರು. ಹಾಗೆಯೇ ಶ್ರೀಮಾನ್ ಅಂತ ಒಂದು ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇವರಿಗೆ ತಮಿಳು ಚಿತ್ರರಂಗದಲ್ಲಿ ಹೆಚ್ಚಿನ ಅವಕಾಶಗಳು ದೊರೆತ ಕಾರಣದಲ್ಲಿ ಇವರು ಅಗ್ರ ನಟನಾಗಿ ಬೆಳೆಯೋದಕ್ಕೆ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಕೂಡ ಕಾರಣ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು 1988ರಲ್ಲಿ ಆಶಾ ರಾಣಿ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಹಾಗೆಯೇ ಇವ್ರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಒಬ್ಬರು ಐಶ್ವರ್ಯ ಅರ್ಜುನ್ ಅಂತ. ಐಶ್ವರ್ಯ ಅರ್ಜುನ್ ಅಂತೂ ನಮ್ಮ ಕನ್ನಡದಲ್ಲೇ ಒಂದು ಮೂವಿ ಮಾಡಿದರು. ಅದು ಪ್ರೇಮ ಬರಹ ಅನ್ನೋ ಮೂವಿಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. 2ನೇ ಮಗಳ ಹೆಸರು ಅಂಜನಾ ಸರ್ಜಾ ಅಂತ. ಹಾಗೆಯೇ ಅರ್ಜುನ್ ಸರ್ಜಾ ಅವರು ಸಿನಿಮಾಗೆ ಮಾತ್ರನೇ ಸೀಮಿತವಾಗದೆ ಇವರು ಕರಾಟೆಯಲ್ಲೂ ಕೂಡ ಬ್ಲ್ಯಾಕ್ ಬೆಲ್ಟ್ನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಅರ್ಜುನ್ ಸರ್ಜಾ ಅವರು ಸಿನಿಮಾಗಳಲ್ಲಿ ಬರುವಂತಹ ಒಂದು ಸಾಹಸ ದೃಶ್ಯಗಳನ್ನು ಇವರೇ ಸ್ವಂತ ನಿರ್ವಹಿಸುತ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡುವುದರ ಮೂಲಕ ಇವರು ಆ್ಯಕ್ಷನ್ ಕಿಂಗ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅರ್ಜುನ್ ಸರ್ಜಾನವರು ಬರೀ ನಟನೆ ಮಾತ್ರ ಅಲ್ಲ, ಅವರು ಫೈಟ್ ಮಾಸ್ಟರ್ ಆಗಿ ಕೂಡ ಹಾಗೆ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆಯೇ ಪ್ರೇಮ ಬರಹ ಅನ್ನೋ ಒಂದು ಕನ್ನಡ ಮೂವಿಲಿ ಇವರು ಡೈರೆಕ್ಷನ್ ಮತ್ತು ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಮೂವಿಲಿ ಅವರ ಮಗಳನ್ನೇ ನಟಿಸಿಸ್ತಾರೆ ನಮ್ಮ ಅರ್ಜುನ್ ಸರ್ಜಾ ಅವರು. ಈ ಒಂದು ಮೂವಿ ತುಂಬ ಯಶಸ್ಸನ್ನೇ ತಂದುಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ಅರ್ಜುನ್ ಸರ್ಜಾ ಅವ್ರಿಗೆ. ಇದಿಷ್ಟು ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಅರ್ಜುನ್ ಸರ್ಜಾ ಅವರ ಯಾವ ಒಂದು ಮೂವಿ ನಿಮ್ಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು, ಲೈಕ್ ಮಾಡೋದನ್ನು ಮರಿಬೇಡಿ.